ಕರ್ನಾಟಕಕ್ಕಾಗಿ ಸಂಪೂರ್ಣ ಜೀವನನ ತೆಗೆದಂಥವನಿಗೆ ಯಾವನು ತನ್ನನ್ನು ತಾನೇ ಸಂಪೂರ್ಣ ಅರ್ಪಣೆ ಮಾಡಿಕೊಂಡಿದ್ದಾನೆ ಅಂಥವ್ರಿಗೆ ಬೆಲೆ ಇಲ್ಲದೆ ಹೋದರೆ ಮುಂದೆ ಈ ದೇಶದಲ್ಲಿ ಏನಾಗುತ್ತೆ? ಬರೀ ಅವಿವೇಕರ ಬೆಲೆನೇ ಆಗಿಬಿಡುತ್ತಲ್ಲ. ಮಗ ಉದಯ್ ಶಂಕರ್ ತಮ್ಮಿಂದ ಸಾಧ್ಯವಾದಷ್ಟು ಹಣ ಖರ್ಚು ಮಾಡಿ ತಂದೆಯನ್ನ ನೋಡಿಕೊಳ್ಳುತ್ತಿದ್ದಾರೆ. ವೈದ್ಯರು 6 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಪ್ರತಿದಿನ ಅವರ ಆಸ್ಪತ್ರೆಯ ಖರ್ಚಿಗೆ ಕನಿಷ್ಠ 1000 ರೂಪಾಯಿ ಬೇಕು. ನಮಗೆ ಸರ್ಕಾರದ ಯಾವ ಬಿಡಿಗಾಸು ಬೇಡ, ಆದ್ರೆ ಇಷ್ಟೊಂದು ದುಡಿದ ಜೀವ ಈಗ ದಣಿದು ಬಡವಾದಾಗ ಯಾರೊಬ್ರು ಹೇಗಿದ್ದೀರಾ ಅಂತ ಮಾತನಾಡಿಸಲು ಬರಲಿಲ್ವಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಇರುವಂತಹ ಸಾಮಾನ್ಯ ಜನರು ಏನು ಅವರ ಅಭಿಮಾನಿಗಳಿದ್ದಾರೆ ಮತ್ತು ಅವರ ಒಂದು ಮಿತ್ರವರ್ಗದಲ್ಲಿದ್ದಾರೆ, ಅವರು ಆತಂಕಪಟ್ಟಿದ್ದಾರೆ. ಅವರು ಹೇಗಿದ್ದಾರೆ ಅಂತ ವಿಚಾರಿಸಿದ್ದಾರೆ ಹೊರತಾಗಿ ಇದೇ ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ಸರ್ಕಾರದ ಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಇಷ್ಟೆಲ್ಲ ಕೆಲಸ ಮಾಡೋದಂಥವ್ರಿಗೆ ಈ ರೀತಿ ಆಗಿದೆ ಅಂತ ಹೇಗಿದ್ದಾರೆ ಅಂತ ಕೇಳಬೇಕು ಅನ್ನೋದಕ್ಕೂ ಒಂದು ಕಾಲಾವಕಾಶ ಇನ್ನೂ ಕೂಡ ಬಂದಿಲ್ಲ ಅನಿಸುತ್ತೆ. ಅಂದು ದೇಶಕ್ಕಾಗಿ ಪ್ರಾಣವನ್ನು ಲೆಕ್ಕಿಸದೆ ನಾಡು ನುಡಿ ಸೇವೆ ಸಲ್ಲಿಸಿದ ಇಂಥವರಿಗೆ ನಾವು ಕೊಟ್ಟಿದ್ದೇನು ಅನ್ನೋದು ಪ್ರಶ್ನೆ. ದೇಶ ಪ್ರೇಮ, ನಾಡು ನುಡಿಯ ಬಗ್ಗೆ ಮಾತನಾಡುವ ಸರ್ಕಾರ ಕನಿಷ್ಠ ಇವರ ಆರೋಗ್ಯವನ್ನಾದರೂ ವಿಚಾರಿಸುವ ಸೌಜನ್ಯ ತೋರಿಸಲಿ. ಆದಷ್ಟು ಬೇಗ ಇವರು ಚೇತರಿಸಿಕೊಳ್ಳಲಿ ಅನ್ನೋದು ನಮ್ಮ ಆಶಯ. ಅವತ್ತು ಸ್ವತಂತ್ರ ಹೋರಾಟದಲ್ಲಿ ಚಳುವಳಿಗಳಲ್ಲಿ ಲಾಠಿ ಏಟು ತಿಂದರೂ ಬಹುಶಃ ಇವರಿಗೆ ಇಷ್ಟೊಂದು ನೋವಾಗಿರಲಿಕ್ಕಿಲ್ಲ. ಆದರೆ ಇವತ್ತಿನ ಈ ಪರಿಸ್ಥಿತಿಗೆ ಯಾರೂ ಇಲ್ವಾ ಅನ್ನೋ ಕೊರಗು ಮಾತ್ರ ಇವರನ್ನು ಕಾಡ್ತಾ ಇರೋದಂತೂ ಸತ್ಯ. ದೇಶ ಪ್ರೇಮದ ಬಗ್ಗೆ, ನಾಡು ನುಡಿ ಬಗ್ಗೆ ಮಾತಾಡೋರು ಇವರತ್ತ ಒಮ್ಮೆ ಮುಖ ಮಾಡಿ ನೋಡಬೇಕಾಗಿದೆ. ಕ್ಯಾಮರಾಮನ್ ಹೇಮಂತ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.